ಅಯೋಧ್ಯೆಯಲ್ಲಿ ವಿರಾಜಮಾನವಾಗಬೇಕಾಗಿದ್ದ ರಾಮ ವರ್ತಮಾನ ಪರಿಸ್ಥಿತಿಯಲ್ಲಿ ಈ ಪಂಚವಟಿಯಲ್ಲಿ ಬೀಡು ಬಿಡಬೇಕಾದ ಸ್ಥಿತಿ ನಿರ್ಮಾಣವಾಯಿತು. ತಿಳಿದವರನ್ನು ಮಾತಾಡಿದರು. ಏನು ಬದುಕು ಜಟಕಾ ಬಂಡಿ, ವಿಧಿ ಅದಕ್ಕೆ ನೇತಾರ, ಜೀವರಾದ ನಾವೆಲ್ಲ ಕುದುರೆಗಳು ಇದ್ದ ಹಾಗೆ ಮದುವೆಗೋ ಮಸಣಕ್ಕೂ ಓಡಿಸುವವ ಅವನಲ್ಲದೆ ನಾವಲ್ಲವಲ್ಲ. ಆದ್ದರಿಂದ ಈ ಮಾತು ಯಾಕೆ ಬಲ್ಲೆಯ? ಅಯೋಧ್ಯೆಯಲ್ಲಿ ರಾಮ ಪಟ್ಟಾಭಿಷೇಕವಾಗುತ್ತದೆ ಎಂದು ಸಂಭ್ರಮಿಸುತ್ತಾ ಇದ್ದರು ಸಕಲರೂ ಕೂಡ. ಆದರೆ ವಿಧಿಚಿತ್ತ ಬೇರೆಯಾಗಿ ಹೋಯಿತು. ಕೈಕೇಯಿ ಮಂಥರೆಯರ ಚಿಂತನ ಮಂಥನದ ಫಲ ರಾಮ ವನಗಮನ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಯಿತು. ಪಿತೃವಾಕ್ಯ ಪರಿಪಾಲನೆ ಎನ್ನುವುದು ಮಗನಾಗಿ ಆದ್ಯ ಕರ್ತವ್ಯ ಎನ್ನುವ ನೆಲೆಯಿಂದ ಅಪ್ಪಯ್ಯನಿಗೆ ಕೊಡಮಟ್ಟು ನಾ ಅಯೋಧ್ಯೆಯಿಂದ ಹೊರಟ ವೇಳೆ ನನ್ನನ್ನನುಸರಿಸಿ ಸತಿಯಾದ ನೀನು ಸಹೋದರನಾದ ಲಕ್ಷ್ಮಣನು ನೇರ ಹೊರಟು ಬಂದಿರಿ. ನಾವು ಹೊರಟು ಬರುವಾಗ ಅಯೋಧ್ಯೆಯ ಸಮಸ್ತ ಪ್ರಜೆಗಳು ನಮ್ಮ ಬೆನ್ನ ಹಿಂದೆಯೇ ಬಂದರು. ಬಂದು ಮುಟ್ಟಿದ್ದು ನಾವು ಗಂಗಾ ತಟ ಗುಹನಿಂದ ಉಪಕೃತರಾದೆವು. ನಡುರಾತ್ರಿಯಲ್ಲಿ ಎದ್ದು ದಾಟಿಸುವ ಗಂಗೆಯ ಗುಹನಿ ಹೇಳಬೇಕಾಗಿ ಬಂತು. ಪ್ರಜೆಗಳು ನಿದ್ರೆಯಲ್ಲಿದ್ದಾಗ ವಂಚಿಸಿ ಬರಬೇಕಾದ ಸ್ಥಿತಿ. ಅರಸೊತ್ತಿಗೆಯನ್ನು ಪ್ರಜೆಗಳು ಎಷ್ಟು ಒಪ್ಪುತ್ತಾರೆ ಎನ್ನುವುದಕ್ಕೆ ಪಟ್ಟವೇರುವ ಮುಂಚೆಯೇ ರಾಮ ತನ್ನ ಗುಣನಡತೆಯಿಂದಲೇ ಸ್ಥಾಪಿಸಿದ್ದಾನೆ ಎನ್ನುವುದಾಗಿ ಋಷಿವರೇಣ್ಯರೆಲ್ಲ ಕೊಂಡಾಡಿದರು. ಆದರೆ ಮುಂದುವರಿದು ಬಂದಾಗ ಭಾರದ್ವಾಜರಿಂದ ಆತಿಥ್ಯ, ಅವರ ಸೂಚನೆಯಂತೆ ಚಿತ್ರಕೂಟದಲ್ಲಿ ತಂಗಿದೆವು. ಆ ವೇಳೆಗೆ ತಮ್ಮನಾದ ಭರತ ಬಂದ. ಅಪ್ಪಯ್ಯ ಅಳಿದ ವರ್ತಮಾನ ತಿಳಿಸಿದ. ಅಳಿದ ಅಪ್ಪಯ್ಯನಿಗೆ ಪಿತೃ ತರ್ಪಣಾದಿ ಪ್ರಕ್ರಿಯೆಗಳನ್ನು ಪೂರೈಸಿ ಭರತನ ಕೈಯಲ್ಲಿ ಪಾದುಕೆಯನ್ನು ಕೊಟ್ಟು ಕಳುಹಿಸಿದೆವು ಅಯೋಧ್ಯೆಗೆ. ಅಲ್ಲಿಂದ ಮುಂದುವರಿದು ಬಂದಾಗ ಶರಭಂಗರು, ಸುತೀಕ್ಷ್ಣರು ಮಾತ್ರವಲ್ಲ ಅತ್ರಿಗಳು, ಅಗಸ್ತ್ಯರಂತ ಋಷಿವರೇಣ್ಯರ ಆಶ್ರಮವನ್ನು ಸೇರಿದೆವು. ಅವರ ಶುಭಸೇಸೆಗೆ ಶಿರವಿಕ್ಕಿಕೊಂಡೆವು. ಅಗಸ್ತ್ಯ ಮಹರ್ಷಿಗಳು ಕೊಟ್ಟರು ಗೋದಂಡ ಗೋದಂಡ ಅಂತ ಪ್ರಶ್ನಿಸಿದೆ. ಆವಾಗ ಅವರಾಡಿದ್ದು ಧರ್ಮದಂಡೋಸ್ಮಿ, ಧರ್ಮದ ರಕ್ಷಣೆಗೆ ಬೇಕಾಗಿ ಈ ಧನುರ್ದಂಡ ಎಂಬ ಹಾಗೆ. ಅಲ್ಲಿಂದ ಮುಂದುವರಿದು ಅವರ ಸೂಚನೆಯಂತೆ ಬಂದು ನಾವು ತಂಗಿದ್ದು ಪಂಚವಟ್ಯದ ಕಾನನ. ತಮ್ಮನಿಗೆ ಸೂಚನೆ ಇದ್ದೆ, ಒಂದು ಪರ್ಣಕುಟೀರ ರಚಿಸು. ಅವ 2 ಪರ್ಣಕುಟೀರ ರಚಿಸಿದ. ಒಂದು ನಿನಗೂ ನನಗೂ, ಮತ್ತೊಂದು ಆತನಿಗೆ ತಂಗುವುದಕ್ಕೂ. ಹತ್ತಿರದಲ್ಲಿ ಹರಿಯುತ್ತಾ ಇದ್ದಾಳೆ ಗೋದಾವರಿ ನದಿ. ನಮ್ಮ ನಿತ್ಯಾನುಷ್ಠಾನಕ್ಕೆ ಪೂರಕವಾದ ಪರಿಸರವಿದು ಎನ್ನುವ ಹಾಗೆ ನಾವು ಸಂಭ್ರಮಿಸಿ ಕುಟೀರ ಪ್ರವೇಶ ಮಾಡಿದರೆ ಅದೇ ಹೊತ್ತಿಗೆ ಬಂದರು ಧಾರ್ಮಿಕರಾದ ಋಷಿಗಳು. ದುಷ್ಟರಿಂದ ಅವರಾಗುತ್ತಾ ಇದ್ದಂತಹ ಅನ್ಯಾಯದ ಬಗ್ಗೆ ತೋಡಿಕೊಂಡರು. ಯಜ್ಞ ಕಂಟಕರು, ಯಜ್ಞ ಪಂಚಕರು ಆದಂತಹ ಅವರನ್ನು ದಮನಗೊಳಿಸಿ ಯಾರ್ಯಾವೃತ್ತವನ್ನು ಶಾಂತಗೊಳಿಸಬೇಕು ಅಂತ ಕೇಳಿಕೊಂಡರು. ಆವಾಗ ಸೂರ್ಯ
ಸೂರ್ಯವಂಶೀಯನಾಗಿ ಅಭಯವಚನವಿತ್ತಿದ್ದೇನೆ. ಚಿರಿದು ದಿನದೊಳಗಾಗಿ ಕಳವಾರವನ್ನು ತೊರೆದುಕೊಡ್ತೇನೆ ಎಂಬ ಹಾಗೆ ನನ್ನ ವಾಗ್ದಾನದಿಂದ ತೃಪ್ತರಾಗಿರುವಂತಹ ಅವರು ನಿರ್ಗಮಿಸಿದವರಿದ್ದಾರೆ. ಅತ್ತ ಕಡೆಯಿಂದ ನಿನ್ನ ಕಣ್ಮಡಿದೆ ಅಂತಾದ್ರೆ ಭಾವ ವ್ಯತ್ಯಾಸ ಹೌದು. ಯಾವುದೋ ಸತ್ಯ. ನಿಮ್ಮ ನೆರಳನ್ನೇ ಅನುಸರಿಸಿಕೊಂಡು ನಡೆದವಳು, ಬದುಕಿದವಳು, ಬಾಳಿದವಳು ನಾನು ನಿಜ. ಆದರೆ ಇಂದೀಗ ಒಂದು ಮಾತು ನನಗೆ ನೆನಪಾಗುತ್ತಾ ಇದೆ. ಏನು? ಸ್ತ್ರೀಣಾಂಚ ಚಿತ್ತಂ ಪುರುಷಸ್ಯ ಭಾಗ್ಯಂ ದೇವೋ ನ ಜಾನಾತಿ ಕುತೋ ಮನುಷ್ಯ. ಸ್ತ್ರೀಯ ಚಿತ್ತವನ್ನು, ಪುರುಷನ ಭಾಗ್ಯವನ್ನು ದೇವರಿಂದಲೂ ಒಳೆಯುವುದಕ್ಕೆ ಸಾಧ್ಯವಿಲ್ಲವಂತೆ. ಇಲ್ಲವಾದಲ್ಲಿ ಪಟ್ಟಾಭಿಷಿಕ್ತರಾಗಬೇಕಾದಂತಹ ಪೂರ್ವದಲ್ಲಿ ವನವಾಸ ದೀಕ್ಷೆಯನ್ನು ನೀವು ಪಡೆಯಬೇಕಿದ್ದರೆ ಕೈಕಾ ಮಾತೆಯ ಮನಸ್ಸು ಅದೆಷ್ಟು ಕಠೋರವಾಗಿರಬೇಕು ಅಲ್ಲವೇ? ಕೈಯಲ್ಲಿ ದಂಡವನ್ನು ಹಿಡಿದು ಆಳಬೇಕಾದಂತಹ ಅಯೋಧ್ಯೆಯಲ್ಲಿ ನೀವು ಈ ಹೊತ್ತಿನಲ್ಲಿ ತಾಪಸ್ಯ ವೇಷವನ್ನು ಧರಿಸಿಕೊಂಡು ವನಾಭಿಮುಖವಾಗಿ ನಡೆದುಕೊಂಡು ಬರಬೇಕಿದ್ದರೆ ನಿಮ್ಮ ಭಾಗ್ಯ ಎಂತಹುದು ಸ್ವಾಮಿ. ಆದರೂ 14 ವರ್ಷ ವನವಾಸವನ್ನು 14 ದಿವಸಗಳಂತೆ ಕಳೆದು ಬರುತ್ತೇವೆ. ಇಂತಹ ಮಾತನ್ನು ಆಡಿ ನಾವು ಅಯೋಧ್ಯೆಯಿಂದ ಹೊರಟವರು. ಸರಿ, ಬಂದು ಸೇರಿದ್ದೇವೆ ಪಂಚವಟಿಯ ಕಾನನ. ಈಗ ತಾನೇ ಋಷಿಮುನಿಗಳು ಬಂದರು, ದೂರನ್ನಾಡಿದರು. ಕ್ಷಣದಲ್ಲಿ ಎದ್ದು ನಿಂತು ಅಭಯವಾಕ್ಯವನ್ನಾಡಿದಿರಿ. ಕಿರಿದು ದಿನದೊಳಗಾಗಿ ಕಳನಿವಾತವನ್ನು ಕೊಂದುಕೊಡುತ್ತೇನೆ ಎನ್ನುವ ಹಾಗೆ. ಆದರೆ ನನ್ನ ಮನಸ್ಸಿನಲ್ಲಿ ಮೂಡಿದಂತಹ ಜಿಜ್ಞಾಸೆ, ಈಗ ತಾನೇ ನಾವು ಕಾನನಕ್ಕೆ ಪ್ರವೇಶ ಮಾಡಿದ್ದೇವೆ, ಆ ಕ್ಷಣದಲ್ಲಿ ಕಳರನ್ನೆಲ್ಲ ಕೊಂದುಕೊಡುತ್ತೇನೆ ಎನ್ನುವಂತಹ ಶಪಥವಾಕ್ಯವನ್ನು ಆಡಬೇಕಿದ್ದರೆ ಕಾರಣ ಅಂತ ಬೇಕಲ್ಲ. ಅವರಿಗೆ ಕಷ್ಟ ಒದಗಿರಬಹುದು, ಆದರೂ ಕಷ್ಟ ಒದಗಿದ್ದವರಿಗೆ ದುಷ್ಟರಿಂದ. ಆ ದುಷ್ಟರನ್ನು ಸರಿದಾರಿಗೆ ಕೊಂಡು ಹೋಗುವಂತಹ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ಹುಟ್ಟುವಾಗಲೇ ಯಾರು ದುಷ್ಟರಾಗಿ ಹುಟ್ಟುವುದಕ್ಕೆ ಸಾಧ್ಯವಿಲ್ಲ. ಕೆಲವೊಮ್ಮೆ ಸಜ್ಜನರ ಸಹವಾಸವನ್ನು ಮಾಡಿದರೆ ಅವರು ಸಜ್ಜನರಾಗುವುದಕ್ಕೆ ಸಾಧ್ಯವುಂಟು. ಅದು ಅಲ್ಲ ಅಂತಿದ್ರೆ ಅವರನ್ನು ಹತ್ತಿರ ಕರೆಯುವವರಿಗೆ ಸರಿದಾರಿಯ ಬುದ್ಧಿಮಾತನ್ನು ಹೇಳಿ ಅವರನ್ನು ಸರಿದಾರಿಗೆ ಕೊಂಡು ಹೋಗುವಂತಹ ಹೊಣೆಗಾರಿಕೆ ನಿಮ್ಮ ಮೇಲಿರುವಾಗ ಏಕಾಏಕಿಯಾಗಿ ಅಂತಹ ಶಪಥವಾಕ್ಯವನ್ನು ಆಡುವುದು ಶಾಸ್ತ್ರವಾಕ್ಯವೇ ಸ್ವಾಮಿ. ನನ್ನ ಜಿಜ್ಞಾಸೆಗೆ ಒಂದು ಉತ್ತರವನ್ನು ಕೊಡಬಹುದೇ? ನಾ ಬಂದು ಯಾಕೆ ಬಲ್ಲೆ? ಋಷಿಗಳಿಗೆಲ್ಲ ಭಯವಚನವಿತ್ತಿದ್ದೇನೆ. ಧರ್ಮ ರಕ್ಷಣಾ ಕಕ್ಷೆಯ ಒಳಗಿರುವವರಿಗೆ ಸೂರ್ಯವಂಶದ ರಸುಗಳು ಅಂತ ಅರ್ಥ. ಇಕ್ಷ್ವಾಕೂಣಾಂ ಯಂ ಭೂಮಿ ಸಶೈಲವನ ಕಾನನ. ಇಕ್ಷ್ವಾಕು ವಂಶೀಯರಿಗೆ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಮನುಷ್ಯ ಪ್ರತಿಯೊಂದರ ಮೇಲೆಯೂ ನ್ಯಾಯ ಸಂಹಿತೆಯನ್ನು ಹೇರುವ ಅಧಿಕಾರ ಪೂರ್ವದಿಂದಲೇ ಒದಗಿ ಬಂದಿದೆ. ಹಾಗೆಂದು ಅದು ದಾರ್ಷ್ಟ್ಯವಲ್ಲ ಕಾಂತೆ, ಅದು ಧರೆಯ ಧರ್ಮದ ರಕ್ಷಣೆಗೆ ಸೂಕ್ತವಾದ ಕ್ರಮ ಅಂತ ತಿಳಿದ ಋಷಿವರೇಣ್ಯರೆಲ್ಲ ಒಪ್ಪಿದರು. ಈ ಕಾಲಕ್ಕೆ ನಾ ಕಾನನಕ್ಕೆ ಬಂದದ್ದು ಕೇವಲ ಪಿತೃವಾಕ್ಯ ಪರಿಪಾಲನಾ ನಿಮಿತ್ತ. ಹೀಗೆ ನೀ ತಿಳಿಯಕೂಡದು. ಋಷಿಕುಲಜರ ವಚನವನಾಲಿಸಿ ಬಂದಿಷೆ. ಒಂದು ಸಂದರ್ಭದಲ್ಲಿ ಅಪ್ಪಯ್ಯ ಅಧಿಕಾರಾರೂಢರಾಗಿದ್ದ ವೇಳೆ ವಿಶ್ವಾಮಿತ್ರರು ಬಂದರು.
ದುಷ್ಟರ ಬಗೆಗಾಗಿ ತಿಳಿಸಿದರು, ನಮ್ಮನ್ನು ಕರಕೊಂಡು ಹೋದರು. ಆ ಕಾಲಕ್ಕೆ ದುಷ್ಟಮುಕ್ತಗೊಳಿಸಿದ ಸಿದ್ಧಾಶ್ರಮದ ಭಾಗವನ್ನು ಈಗ ನಾನಾಗಿ ಬಂದ ಸಂದರ್ಭದಲ್ಲಿ ಅದೇ ಋಷಿಗಳು ನನ್ನಲ್ಲಿ ಅರ್ಹತೆಯನ್ನು, ಯೋಗ್ಯತೆಯನ್ನು, ಸಾಮರ್ಥ್ಯವನ್ನು ಕಂಡುಕೊಂಡು ತಾವು ದೂರಿದ್ದವರಿದ್ದಾರೆ, ಅವರಿಗೆ ಅಭಯವಚನವಿತ್ತಿದ್ದೇನೆ. ಈ ಆರ್ಯಾವರ್ತದಲ್ಲಿ ಹುಟ್ಟಿದ ಮನೆತನದ ಮಗನೊಬ್ಬ ಮಾಡಬೇಕಾದ ಪ್ರಕ್ರಿಯೆ ಏನು, ಅದನ್ನು ಲೋಕಕ್ಕೆ ಆದರ್ಶ ರೂಪವಾಗಿ ಕಾಣಿಸುವ ಹೊಣೆಗಾರಿಕೆ ನನಗುಂಟು ಸೀತಾ. ದುಷ್ಟರನ್ನು ತಿದ್ದಬಾರದೆ, ತಿದ್ದಬೇಕಾದವರನ್ನು ತಿದ್ದಬಲ್ಲೆ. ತಿದ್ದಿಕೊಳ್ಳಲಾರದೇ ಇದ್ದವರನ್ನು ತಿದ್ದುವುದಕ್ಕೆ ಸಾಧ್ಯ ಇಲ್ಲ. ನೀ ಯೋಚನೆ ಮಾಡು, ನಾಗರ ಹಾವನ್ನಾದರೂ ತಿದ್ದಬಹುದು, ಕನ್ನಡಿ ಹಾವನ್ನು ತಿದ್ದುವುದಕ್ಕಾಗುತ್ತದೆಯೇ? ಖಂಡಿತ ಇಲ್ಲವಲ್ಲ. ಕೆಟ್ಟವರನ್ನು ನಾವು ತಿದ್ದುತ್ತೇವೆ ಅಂತ ಹೊರಟ್ರೆ ಅದು ಅವರ ಕೋಪಕ್ಕೆ ಕಾರಣವಾಗುತ್ತದೆಯೇ ವಿನಃ ಅವರ ಪರಿವರ್ತನೆಗೆ ಕಾರಣವಾಗುವುದಿಲ್ಲ. ಯಾರನ್ನು ಕಳೆಯಬೇಕು, ಯಾರನ್ನು ಉಳಿಸಬೇಕು ಎನ್ನುವ ಚೆನ್ನಾಗಿ ಅನುಭವವನ್ನು ಹೊಂದಿಕೊಂಡೆ ನಾ ಈ ಶಪಥ ವಾಕ್ಯವನ್ನಾಡಿದ್ದೇನೆ. ಆದ್ದರಿಂದ ನೀ ಚಿಂತೆ ಮಾಡಬೇಡ. ಆರ್ಯಾವರ್ತದ ಸೂರ್ಯವಂಶೀಯರು ಮೌನಿಗಳಾಗಿದ್ದಾರೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ಬೇಕಾಗಿ ಅಲ್ಲಲ್ಲಿ ತಲೆ ಎತ್ತಿ ನಿಂತಿದ್ದಾರೆ ಅದೆಷ್ಟೋ ಮಂದಿ ರಾಕ್ಷಸರು. ಅವರನ್ನೆಲ್ಲ ನಿಪಾತಗೊಳಿಸುವುದರ ಜೊತೆ ಅವರಿಂದ ಇಷ್ಟೆಲ್ಲ ಕಾರ್ಯಕಾರಣ ನಡೆಸುವುದಕ್ಕೆ ಪ್ರೋತ್ಸಾಹನ ನೀಡುತ್ತಾ ಇರುವ ಲಂಕಾಧಿಪತಿ ದಶಕಂಠ ಅಂತಹವರನ್ನು ಸಮೇತ ತರಿಯದೆ ಮರಳಿ ಊರನ್ನು ಸೇರುತ್ತಾನೆ ರಾಮ ಅಂತ ನೀ ಭಾವಿಸಬೇಡ. ರಾಮ ಇದ್ದದ್ದು ಮಾತ್ರ ಅಯೋಧ್ಯೆಯಲ್ಲ ಜಾನಕಿ. ರಾಮ ಹೋಗಿ ಎಲ್ಲೆಲ್ಲ ನಿಲ್ಲುತ್ತಾನೋ ನಿಂತ ಪ್ರತಿಯೊಂದು ಜಾಗವು ಅಯೋಧ್ಯೆಯಾಗಿ ಪರಿವರ್ತನೆಯಾಗಬೇಕು. ಆ ಅಪೇಕ್ಷೆಯಿಂದಲೇ ಈ ಸಂಕಲ್ಪ. ನೀ ಯೋಚನೆ ಮಾಡಬೇಡ. ತಿದ್ದಬೇಕಾದವರನ್ನು ತಿದ್ದುತ್ತೇನೆ, ಗುದ್ದಬೇಕಾದವರಿಗೆ ಗುದ್ದುತ್ತೇನೆ. ಆರ್ಯಾವರ್ತವನ್ನು ನಿಜವಾದ ಧರ್ಮ ಭೂಮಿಯಾಗಿ ಮಾಡಬೇಕು ಅಂತಿದ್ರೆ ಈ ವೇಷ ಅಗತ್ಯ. ಅಖಂಡ ಭರತ ಕಂಡ ಸಮೃದ್ಧ ಧಾರ್ಮಿಕ ಕ್ಷೇತ್ರವಾಗಿ ಉಳಿಯಬೇಕು ಅಂತಿದ್ರೆ ಒಬ್ಬ ಯೋಗಿಯೇ ಅಧಿಕಾರ ಗ್ರಹಣ ಮಾಡಬೇಕು. ಯಾಕೆ ಅಲ್ಲಯ್ಯ, ಈ ತಾಪಸಿ ವೇಷದ ಯೋಗಿ ರೂಪದ ರಾಮ ಭವಿಷ್ಯದ ಯೋಗಿಗಳಿಗೆ ಸಂದೇಶನಾಗಬೇಕು. ಆ ನಿಟ್ಟಿನಿಂದ ಈ ಕ್ರಮ. ಚಿಂತೆ ಮಾಡಬೇಡ. ಈ ವನವನ್ನು ಸುತ್ತುತ್ತಾ ಋಷಿ ಪ್ರಣೀತವಾದ ವಾಕ್ಯದ ಸಾಕ್ಷಾತ್ಕಾರ ಮಾಡಿಕೊಳ್ಳೋಣ. ಬನ್ನಿ, ಹೀಗೆ ಬನ್ನಿ.